ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕೋಗಿಲುನಲ್ಲಿ ಮನೆ ಕಳೆದುಕೊಂಡು ಕಣ್ಣೀರಿಟ್ಟಂತ ಮಂದಿಗೆ ಸರ್ಕಾರ ಮನೆ ಕೊಡೋದಕ್ಕೆ ಕಸರತ್ತು ನಡೆಸ್ತಾ ಇದೆ. ಅದರಲ್ಲಿ ಅರ್ಹರು ಯಾರು, ಅನರ್ಹರು ಯಾರು, ಸರ್ಕಾರ ಇದು ಯಾವ ರೀತಿಯಾದಂಥ ತುಗ್ಲಕ್ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ ಅನ್ನುವಂಥ ಟೀಕೆ ಟಿಪ್ಪಣಿಗಳ ನಡುವೆನೆ ಅಧಿಕಾರಿಗಳು ಇವತ್ತು ಕೂಡ ಸ್ಪಾಟ್ಗೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ವಿಷಯ ಅಂತ ಅಂದ್ರೆ ನೋಡಿ, ಹೆಂಗೆ ಕೆಲವೊಂದು ಯೋಜನೆಗಳು, ಸರ್ಕಾರ ತೆಗೆದುಕೊಳ್ಳುವಂಥ ಕೆಲ ನಿರ್ಧಾರಗಳು, ಕೆಲವು ಅವ್ರ ಫಲಾನುಭವಿಗಳು ಅಲ್ಲದೆ ಹೋದರೂ ಕೂಡ ಯಾವ ರೀತಿಯಾಗಿ ಅವರೊಂದು ಮನೆ ಪಡೆಯೋದಕ್ಕೆ ಪ್ರಯತ್ನ ಆಗುತ್ತೆ ಅಥವಾ ಅದನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ 167 ಮನೆಗಳ ಡೆಮಾಲಿಷನ್ ಆಗಿದ್ರೆ ಒಟ್ಟು 245 ಅರ್ಜಿಗಳು ಮನೆಗಾಗಿ ಬಂದಿವೆ. ಸೊ ಅಕ್ರಮ ಅಂತೇಳಿ ಮನೆ ಕೆಡವಿದ ಸರ್ಕಾರ ಈಗ ಅರ್ಹರು ಯಾರು ಅಂತ ಹುಡುಕ್ತಾ ಇರೋದಿದೆಯಲ್ಲ, ಇದು ಬಿಜೆಪಿಗೆ ಅಥವಾ ಒಂದು ಅಸ್ತ್ರ ಆಗಿದೆ ಅಥವಾ ವಿರೋಧಕ್ಕೂ ಕೂಡ ಕಾರಣ ಆಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಡು. ಕೋಗಿಲು ಅಕ್ರಮ ವಾಸಿಗಳಿಗೆ ಮನೆ ಹಂಚಲು ಸರ್ಕಾರ ಸರ್ವ ಪ್ರಯತ್ನ. ಗುರುವಾರದೊಳಗೆ ಸೂರು ಕಲ್ಪಿಸಲು ಕಸರತ್ತು. 245 ಅರ್ಜಿಗಳೇ ಸರ್ಕಾರಕ್ಕೆ ಸವಾಲು. ಅಕ್ರಮ ಅಂತ ನೆಲಸಮ ಮಾಡಿದವರೇ ನೆಲೆ ಕಲ್ಪಿಸಲು ದಾಖಲೆ ಹುಡುಕ್ತಿದ್ದಾರೆ. ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ನೆಲೆಯೂರಿದ್ದವರನ್ನ ಬಡಿದೆಬ್ಬಿಸಿ ಕೇರಳದವರು ಕುಟುಕಿದ ಮೇಲೆ ಏಕ್ದಮ್ ಮಾನವೀಯತೆ ಬಂದ್ಬಿಟ್ಟಿದೆ. ನಿನ್ನೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸಭೆ ನಡೆಸಿ ಇದೇ ಗುರುವಾರದ ಒಳಗಾಗಿ ಮೊದಲ ಹಂತದಲ್ಲಿ 25ರಿಂದ 30 ಜನರಿಗೆ ಮನೆ ನೀಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಸೂಚನೆ ಬರ್ತಾ ಇದ್ದಾಗೆ ಅಧಿಕಾರಿಗಳು ಇವತ್ತು ಕೋಗಿಲು ನೆಲಸಮ ಜಾಗಕ್ಕೆ ಭೇಟಿ ನೀಡಿ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ವಿಚಾರ ಅಂದ್ರೆ ಸರ್ಕಾರ 167 ಮನೆಗಳನ್ನ ಡೆಮಾಲಿಷನ್ ಮಾಡಿತ್ತು. ಆದ್ರೆ ನಾ ಮುಂದು ತಾ ಮುಂದು ಎಂಬಂತೆ 245 ಕೋಗಿಲು ಅಕ್ರಮ ನಿವಾಸಿಗಳಿಂದ ಅರ್ಜಿ ಸಲ್ಲಿಸಿರೋದು ಸರ್ಕಾರಕ್ಕೆ ತಲೆನೋವಾಗಿದೆ. ಅರ್ಹರನ್ನ ಹುಡುಕೋದೇ ಸವಾಲಾಗಿದೆ. ನೂರ 67 ಮನೆಗಳು ಡೆಮಾಲಿಷನ್, 245 ಕುಟುಂಬಗಳಿಂದ ಅರ್ಜಿ. ಹೌದು, 167 ಮನೆಗಳನ್ನ ಕೆಡವಲಾಗಿದ್ದು ಇದೀಗ ಜಿಲ್ಲಾಡಳಿತ ಮನೆ ನೀಡುವಂತೆ 245 ಕುಟುಂಬಗಳು ಅರ್ಜಿ ಸಲ್ಲಿಸಿವೆ. ಟಿವಿ9ಗೆ 245 ಕುಟುಂಬಗಳು ಸಲ್ಲಿಸಿರುವ ದಾಖಲೆಯೂ ಲಭ್ಯ ಆಗಿದೆ. ಯಜಮಾನನ ಹೆಸರು, ಕುಟುಂಬ ಸದಸ್ಯರ ಹೆಸರು, ಎಷ್ಟು ವರ್ಷಗಳಿಂದ ವಾಸ ಇದ್ದೀವಿ ಅನ್ನೋ ಮಾಹಿತಿ, ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ ಅರ್ಜಿಯಲ್ಲಿ ನಮೂದಾಗಿದ್ದು 245 ಅರ್ಜಿಗಳನ್ನ ನೋಡಿ ಜಿಲ್ಲಾಡಳಿತ ಪೇಚಿಗೆ ಸಿಲುಕಿದೆ. ಹೀಗಾಗಿ ಅರ್ಜಿಗಳ ಅಸಲಿಯತ್ತು ಪರಿಶೀಲನೆ ನಡೆಸ್ತಾ ಇದೆ. ಈ 245 ಅರ್ಜಿಗಳಲ್ಲಿ 10 ಅಕ್ರಮವಾಸಿಗಳ ಬಗ್ಗೆ ಟಿವಿ9 ಇನ್ವೆಸ್ಟಿಗೇಷನ್ ಮಾಡಿದೆ. ಇಲ್ಲಿ ನೋಡಿ, ಕೋಗಿಲು ನೆಲಸಮವಾದ ಜಾಗದಲ್ಲಿ ಆರಿಫ್ ಪಾಷಾ 245 ಅರ್ಜಿಗಳ ಪೈಕಿ 161 ಸೀರಿಯಲ್ ಸಂಖ್ಯೆಯಲ್ಲಿರುವ ತಮ್ಮ ತಾಯಿ ಖದೀಜಾ ಅನ್ನೋರ ಹೆಸರಿನಲ್ಲಿ ಮನೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಇವರ ಬಳಿ ಎಲ್ಲ ದಾಖಲೆಗಳು ಸರಿಯಾಗಿವೆ ಅಂತ ಟಿವಿ9 ಮುಂದಿಟ್ಟಿದ್ದಾರೆ. ಹಾಗೆಯೇ ಚಂದ್ರಶೇಖರ್ ಕೂಡ 245ರ ಪಟ್ಟಿಯಲ್ಲಿದ್ದು ಮನೆಗಾಗಿ ಎದುರು ನೋಡ್ತಿದ್ದಾರೆ. ಅದರಂತೆ ಮುಬೀನಾ, ಲಕ್ಷ್ಮೀಬಾಯಿ, ಮೆಹಬೂಬ್ ಪಾಷಾ, ಹುಸೇನ್ ಬಿ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಬಹಳ ವರ್ಷದಿಂದ ನಾವು ಇದೇ ಜಾಗದಲ್ಲಿ ವಾಸ ಇದ್ವಿ, ಆದ್ರೆ ಕೆಲವು ದಾಖಲೆಗಳಲ್ಲಿ ಅಡ್ರೆಸ್ ಬದಲಿಸಿಲ್ಲ, ಹೀಗಾಗಿ ನಮಗೆ ಮನೆ ಬೇಕು ಅಂತ ಅಳಲು ತೋಡಿಕೊಂಡಿದ್ದಾರೆ. ಕೇಳಿರೋದು ಆಧಾರ್ ಕಾರ್ಡು, ವೋಟರ್ ಐಡಿ, ಡ್ರೈವಿಂಗ್ ಲೈಸೆನ್ಸ್, ಆಮೇಲೆ ಪಾನ್ ಕಾರ್ಡು ಐತೆ, ಪಾನ್ ಕಾರ್ಡು, ಆಮೇಲೆ ಇನ್ನೂ ಏನೇನೋ ಕೇಳಿದ್ರು ಸರ್. ಇರೋದ್ರನ್ನೆಲ್ಲ ಕೊಟ್ಟಿದ್ದೀರಿ ನಾವು, ನಮ್ಮ ಅಮ್ಮ ಅವ್ರದ್ದು ಕೊಟ್ಟಿದ್ದೀರಿ. ಇನ್ನು ಅವ್ರು ಏನು ಮಾಡ್ತಾರೋ ನೋಡ್ಬೇಕು ಸರ್. ಇನ್ನು ನಾವೆಲ್ಲ 20-25 ವರ್ಷ ಆಯಿತು ಸರ್. ಅದರಲ್ಲಿ ಅವತ್ತು ಬಂದರು, 6 ಗಂಟೆ ಆಗಿತ್ತು. 6 ಗಂಟೆ ಆಗಿ ಬಂದು ಬರೀ ಗ್ಯಾಸ್ ಎತ್ರಿ ಅಂತ ಹೇಳಿದ್ದಷ್ಟೇ. ಮತ್ತು ಮಕ್ಕಳ ಮರಿಗೇನು ನೋಡಲಿಲ್ಲ ಅವರು. ಆ ಬಾಣ್ತಿ ಒಂದು ತಿಂಗಳು, ಒಂದು 3 ದಿವಸದ ಬಾಣ್ತಿಗೂ ಕರ್ಕೊಳ್ಳಿ ಅಂತ ಹೇಳಲಿಲ್ಲ. ಬಂದಿದ್ದೇನೆ, GCP ಹಾಕಿದ್ದೇನೆ, ಎಳ್ದೆಳ್ದಲ್ಲಾಗೆ ಜನಗಳಿಗೆಲ್ಲ ಬಿಸಾಕಿದ್ದೇನೆ. ಸಾಮಾನು ಎತ್ತಾಗಿ ಏನೂ ಕೊಟ್ಟಿಲ್ಲ, ಎಂಥದ್ದು ಸಾಮಾನು ಏನು ಎತ್ತಿಲ್ಲ ಯಾರೂ. ಪಾನ್ ಕಾರ್ಡ್ ಆಗಲಿ, ಒಂದು ಐಡೆಂಟಿ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಎಲ್ಲ ಒಳಗಡೆನೆ ಸೇರಿಬಿಟ್ಟೈತೆ. ಆಧಾರ್ ಕಾರ್ಡು, ID ಕಾರ್ಡು, ಪ್ಯಾನ್ ಕಾರ್ಡು ಇಟ್ಕೆ ಫ್ಯಾಕ್ಟ್ರಿ ಇದೆ. ಕೋಗಿಲ್ ಬಂಡೆ ರೋಡ್ ಅಂತಾನೆ ಇರೋದು ಇಲ್ಲಿ ಅಡ್ರೆಸ್ಸು. ಆಧಾರ್ ಕಾರ್ಡ್ ಮಾತ್ರ ಕಾಡ್ಗೊನಲ್ಲಿದ್ದು, ಯಾಕಂದರೆ ನಮ್ಮ ತಾಯಿ ಮನೆ ಅಲ್ಲಿರೋದು. ನಾನು ಅಲ್ಲೇ ಮಾಡಿಸಿದ್ದು 22 ವರ್ಷ ಮುಂಚೆ. ಅದರಿಂದ ಅದು ಮಾತ್ರ ಅಲ್ಲಿದೆ ನಂದು, ಕಾಡ್ಗೊನಲ್ಲಿ ಪೊಲೀಸ್ ಸ್ಟೇಷನ್. ಮಿಕ್ಕಿದೆಲ್ಲ ಇಲ್ಲಿದೆ, ಪಾಸ್ಬುಕ್ ಇಲ್ಲಿದೆ, ಮಕ್ಕಳು TC ಇಲ್ಲೇ ಇದೆ, ಎಲ್ಲ ಇಲ್ಲೇ ಸರ್. 5, 10, 20, 30 ವರ್ಷದಿಂದ ವಾಸ ಅಂತ ಅರ್ಜಿ ಸಲ್ಲಿಕೆ. 2023ರಲ್ಲಿ ಮನೆಗಳೇ ಇರಲಿಲ್ಲ ಅಂತ ಹೇಳಿತ್ತು ಜಿಲ್ಲಾಡಳಿತ.
ಹೌದು, ನಿನ್ನೆ ಸಚಿವರ ಸೂಚನೆ ಬೆನ್ನಲ್ಲೇ ಇವತ್ತು ಲೇಔಟ್ನಲ್ಲಿದ್ದ ನಿವಾಸಿಗಳ ದಾಖಲೆ ಪರಿಶೀಲನೆ ಚುರುಕುಗೊಂಡಿತ್ತು. ತಹಶೀಲ್ದಾರ್ ಶ್ರೇಯಸ್, ಜಿಬಿಎ ಜಂಟಿ ಆಯುಕ್ತರು ಸೇರಿದಂತೆ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ಕೋಗಿಲು ಲೇಔಟ್ನ ಶಾಲೆಯಲ್ಲಿ ಜನರನ್ನ ಕರೆಸಿಕೊಂಡು ದಾಖಲೆಗಳನ್ನ ಚೆಕ್ ಮಾಡಿದ್ರು. 245 ಅರ್ಜಿಗಳ ಪೈಕಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅರ್ಜಿ ಸಲ್ಲಿಸಿದವರೆಲ್ಲ 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷದಿಂದ ವಾಸ ಇದ್ದೀವಿ ಅಂತಿದ್ದಾರೆ. ಆದ್ರೆ ಡಿಸೆಂಬರ್ 29ನೇ ತಾರೀಕಿನಂದೇ ಸ್ಯಾಟಲೈಟ್ ಇಮೇಜ್ ಬಿಡುಗಡೆ ಮಾಡಿದ್ದ ಜಿಲ್ಲಾಡಳಿತ 2023ರಲ್ಲಿ ಮನೆಗಳೇ ಇರಲಿಲ್ಲ ಅಂದಿದೆ. ಜೊತೆಗೆ 2025ರಲ್ಲಿ ಮನೆಗಳಿರುವ ಜಾಗದ ಫೋಟೋವನ್ನ ರಿಲೀಸ್ ಮಾಡಿದೆ. ಹೀಗಿರುವಾಗ ಇವರೆಲ್ಲ ಅದು ಹೇಗೆ 30 ವರ್ಷದಿಂದ ಅದೇ ಜಾಗದಲ್ಲಿ ವಾಸ ಇದ್ರು ಅನ್ನೋದು ಅನುಮಾನಕ್ಕೆ ಕಾರಣ ಆಗಿದೆ. ಹೀಗಾಗಿ ತಲೆ ಬಿಸಿ ಮಾಡಿಕೊಂಡ ಅಧಿಕಾರಿಗಳು ಅರ್ಹರನ್ನ ಹುಡುಕ್ತಾ ಇದ್ದಾರೆ. ಪ್ರಶ್ನೆ ಏನಂದ್ರೆ, ಮೊದಲೇ ಅಕ್ರಮ ಅಂತ ಮನೆ ಕೆಡವಿದ ಸರ್ಕಾರ ಅವಶೇಷಗಳ ಅಡಿ ಅರ್ಹರನ್ನ ಹುಡುಕ್ತಾ ಇರೋದು ವಿಪರ್ಯಾಸ. ಶಿವರಾಜ್ ಕುಮಾರ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.